ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೊಂದು ಬೃಹತ್ ಪ್ರಾಣಿ ಆದರೆ ಮೃದು ಮನಸ್ಸಿನ ಜೀವಿ ಆನೆ ಬಗ್ಗೆ 10 ಅಚ್ಚರಿಯ ಮಾಹಿತಿ ನೋಡೋಣ. ಇವು ಕೇಳಿದ್ಮೇಲೆ ನೀವು ಆನೆಗೆ ಮತ್ತಷ್ಟು ಪ್ರೀತಿ ಮಾಡ್ತೀರಾ. ಒಂದು ಆನೆಗೆ ಹೆಸರಿದಂತಹ ಜ್ಞಾಪಕ ಶಕ್ತಿ. ಅನ್ ಎಲಿಫೆಂಟ್ ನೆವರ್ ಫಾರ್ಗೆಟ್ಸ್ ಅನ್ನೋ ಮಾತು ಸುಳ್ಳಲ್ಲ. ಅವು ವರ್ಷಗಳ ಹಿಂದೆ ಕಳೆದು ಹೋದ ಜಾಗವನ್ನು ಮತ್ತೆ ಹುಡುಕಿ ಹೋಗಬಲ್ಲವು. 2 ಎಲಿಫೆಂಟ್ಗಳು ಕೂಡ ದುಃಖಪಡುತ್ತವೆ. ತಾವು ಪ್ರೀತಿಸಿದ ಆನೆ ಸತ್ತರೆ ಇಡೀ ತಂಡ ಕಣ್ಣೀರು ಹಾಕುತ್ತದೆ. ಮೃತ ದೇಹದ ಹತ್ತಿರ ಕೆಲವೊಮ್ಮೆ ಗಂಟೆಗಳ ಕಾಲ ಕಾದಿರುತ್ತವೆ. 3 ಈಜಿನಲ್ಲಿ ಎಲಿಫೆಂಟ್ ಮಾಸ್ಟರ್. ಹೌದು, ಆನೆ ದೇಹ ದೊಡ್ಡದಾದರೂ ನದಿಯಲ್ಲಿ ದೈತ್ಯ ಈಜುಗಾರ. ಅವು ಶಕ್ತಿಯಾಗಿ ದೀರ್ಘ ಈಜು ಹಾಕುತ್ತವೆ. 4 ಆನೆ ಕೇಳಲಾಗದ ಶಬ್ದದಲ್ಲಿ ಮಾತಾಡತ್ತೆ. ಅವು ಇನ್ಫ್ರಾಸೌಂಡ್ ಮೂಲಕ ದೂರದ ಎಲಿಫೆಂಟ್ಗೆ ಸಂದೇಶ ಕಳುಹಿಸುತ್ತವೆ. ನಾವು ಕೇಳಲಾರೆ, ಆದರೆ ಅವು ಸ್ಪಷ್ಟವಾಗಿ ಆಲಿಸುತ್ತವೆ. 5 ಕುಟುಂಬ ಅಷ್ಟೇ ಅವಕ್ಕೆ ಜೀವನ. ಅವನ ತಾಯಿ, ಮರಿ, ಮಾವ, ಮಾವತಿ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಕುಟುಂಬದಲ್ಲಿ ಒಬ್ಬನಿಗೆ ತೊಂದರೆ ಆದ್ರೆ ಇಡೀ ತಂಡ ಹೋರಾಟಕ್ಕೆ ಬರುತ್ತೆ. 6 ಟ್ರೈನರ್ ಜೊತೆಗೆ ದೀರ್ಘ ಸ್ನೇಹ. ಮನುಷ್ಯನು ಆನೆ ಬೆಳೆಸಿದ್ರೆ ಆ ಬಾಂಡ್ ಜೀವನ ಪೂರ್ಣ. ಅವು ತನ್ನ ಮಹೌತ್ ಪಾಲಕ ಅಡಿಯಲ್ಲಿ ಅಪಾರ ವಿಶ್ವಾಸ ತೋರಿಸುತ್ತವೆ. 7 ದಿನಕ್ಕೆ ಎಷ್ಟು ತಿನ್ನತ್ತೆ ಗೊತ್ತಾ? ಅದು ಸರಾಸರಿ 150 ಕಿಲೋಗ್ರಾಂ ಆಹಾರ ತಿನ್ನುತ್ತದೆ. ಹುಲ್ಲು, ಹಣ್ಣು, ಸೊಳ್ಳೆ ಹಾಗೂ ಕೆಂಪು ತಿನ್ನು ಹಾಸ್ಯವೂ ಅವನಿಗೆ ಇಷ್ಟ. 8 ಆನೆಗೂ ಕಣ್ಮರೆಯ ಆತ್ಮವಿದೆ. ಅವು ಮರಗಳ ಕೆಳಗೆ ನಿಲ್ಲುತ್ತವೆ, ಮರದ ಎಲೆ ತಿನ್ನುತ್ತವೆ, ಜಲಪಾನ, ಮಡಿಲು, ಸ್ನಾನ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡುತ್ತವೆ. 9 ಆನೆಗೆ ದೇವರ ಸ್ಥಾನ, ಗಣೇಶನ ರೂಪ. ಭಾರತದಲ್ಲಿ ಆನೆಗೆ ದೇವತೆಗಳ ಸ್ಥಾನವಿದೆ. ಗಣೇಶ ದೇವರ ಮುಖ ಆನೆ ರೂಪದಲ್ಲಿ ಇದ್ದೇ ಕಾರಣ. ಆನೆ ಅರಣ್ಯದ ನಿಜವಾದ ರಾಜ. ಅವನ ಸಾಮರ್ಥ್ಯ, ದೈತ್ಯ ದೇಹ, ಬುದ್ಧಿವಂತಿಕೆ ಮತ್ತು ಮೃದು ಹೃದಯ ಅವನನ್ನು ಪ್ರಾಕೃತಿಕ ರಾಜನೆನಿಸುತ್ತವೆ. ಇಂತಹ ಅದ್ಭುತ ಎಲಿಫೆಂಟ್ ಬಗ್ಗೆ ನಿಮಗೆ ಇಷ್ಟ ಆಯ್ತಾ? ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವನ್ಯಜೀವಿ ಕಥೆಗಳೊಂದಿಗೆ ಬಂದೀನಾ? ಧನ್ಯವಾದಗಳು.